ಮೀನರಾಶಿ ಮಹಾಶಿವರಾತ್ರಿಯಿಂದ ಯುಗಾದಿಯವರೆಗಿನ 33 ದಿನಗಳ ಭವಿಷ್ಯ. ಯಾವಾಗಲೂ ಕರುಣೆ, ಆಧ್ಯಾತ್ಮಿಕ ಚಿಂತನೆ ಹಾಗೂ ಶಾಂತ ಸ್ವಭಾವವನ್ನು ಬಯಸುವ ವಿಭಿನ್ನ ವ್ಯಕ್ತಿತ್ವನ ಮೀನರಾಶಿಯವರೇ, ಬನ್ನಿ ನಮ್ಮ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಇವತ್ತಿನ ವಿಷಯ ಏನೆಂದರೆ, ನಿಮ್ಮ ಜೀವನದ ಅತ್ಯಂತ ಪ್ರಭಾವಶಾಲಿ ಹಾಗೂ ಮಹತ್ವದ 33 ದಿನದ ರಹಸ್ಯವೇನು ಎಂದು ತಿಳಿದುಕೊಳ್ಳುವ ಸಮಯ. ಫೆಬ್ರವರಿ 15ಕ್ಕೆ ಮಹಾಶಿವರಾತ್ರಿ ಇರುವುದು. ಮಹಾಶಿವರಾತ್ರಿ ಜಗತ್ತಿನಾದ್ಯಂತ ಆಚರಿಸಲ್ಪಡುವ ವಿಶೇಷ ವ್ರತ. ಮಹಾಶಿವರಾತ್ರಿ ಎಂದರೆ ಶಿವನ ವಿಶ್ರಾಂತಿಯ ಕಾಲ. ಮಾಘ ಕೃಷ್ಣ ಚತುರ್ದಶಿಯಂದು ದೇವಲೋಕದಲ್ಲಿ, ಅಂದರೆ ಅಲಿಯ ಕಾಲಗಣನೆಗೆ ಅನುಸಾರ, ಪ್ರತಿದಿನ ಶಿವನು ರಾತ್ರಿಯ 1 ಪ್ರಹರ ವಿಶ್ರಾಂತಿಯನ್ನು ಪಡೆಯುವಾಗ ಅದು ಪೃಥ್ವಿಯ ಮೇಲೆ ವರ್ಷಕ್ಕೊಂದು ಸಲ ಮಹಾಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ. ಈಗ ವಿಷಯ ಏನು ಎಂದರೆ, ಈ ಮಹಾಶಿವರಾತ್ರಿಯ ದಿನದಿಂದ ಮುಂದಿನ 33 ದಿನಗಳ ಕಾಲ, ಅಂದರೆ ಸರಿಯಾಗಿ ಯುಗಾದಿಯ ಅಮಾವಾಸ್ಯೆಯವರೆಗೆ ನಿಮ್ಮ ಬದುಕಿನಲ್ಲಿ ಏನು ಸಂಭವಿಸುತ್ತದೆ, ಯಾವ ವಿಷಯದಲ್ಲಿ ಎಚ್ಚರಿಕೆ ಇರಬೇಕು, ಹಣಕಾಸಿನ ಸ್ಥಿತಿಗತಿ ಹೇಗಿದೆ, ನಿಮ್ಮ ಕೆಲಸದ ವಿಷಯದಲ್ಲಿ ಏನಾಗುವುದು, ನಿಮ್ಮ ಆರೋಗ್ಯ ಸ್ಥಿತಿಯಲ್ಲಿ ಯಾವ ಗಮನ ಅಗತ್ಯ ವಹಿಸಬೇಕು, ದೊಡ್ಡ ಕೆಲಸಗಳು ಮಾಡಬೇಕಾ ಅಥವಾ ಮಾಡಬಾರದಾ, ಯಾವ ದಿನ ಶುಭಕಾರಕವಾದ ಫಲಗಳು ಸಿಗುತ್ತವೆ, ಯಾವ ದಿನ ಅಶುಭಕಾರಕವಾದ ದಿನಗಳು ಇವೆ, ಶುಭ ಫಲ ಪಡೆಯುವುದಕ್ಕೆ ಪರಿಹಾರಗಳು ಏನು ಮಾಡಬೇಕು ಎನ್ನುವ ಪ್ರಶ್ನೆಗಳಿಗೆ ಖಂಡಿತ ಈ ವಿಡಿಯೋದಲ್ಲಿ ಸ್ಪಷ್ಟವಾದ ಉತ್ತರ ಸಿಗುತ್ತದೆ. ಈ ವಿಡಿಯೋದಿಂದ ನಿಮಗೆ ಎಷ್ಟು ಅನುಕೂಲವಾಗುತ್ತದೆ ಎಂದು ವಿಡಿಯೋದ ಕೊನೆಯಲ್ಲಿ ಖಂಡಿತ ಅರ್ಥವಾಗುತ್ತದೆ. ವಿಡಿಯೋ ಪ್ರಾರಂಭದಲ್ಲಿ ಮಹಾಶಿವನ ಹೆಸರನ್ನು ಕಮೆಂಟ್ ಮಾಡುವ ಮೂಲಕ ಸ್ಮರಿಸುತ್ತಾ ವಿಡಿಯೋ ಪ್ರಾರಂಭ ಮಾಡೋಣ ಬನ್ನಿ. ಮೀನರಾಶಿಯ ಅಧಿಪತಿಯಾದ ಗುರು ಭಗವಾನರ ಕೃಪೆ ಹಾಗೂ ಶನಿದೇವನ 12ನೇ ಮನೆಯ ಸಂಚಾರ ನಿಮ್ಮ ಜೀವನದಲ್ಲಿ ಕೆಲವು ಪ್ರಮುಖ ಪಾಠಗಳನ್ನು ಕಲಿಸಲಿದೆ. ಫೆಬ್ರವರಿ 15ರ ಮಹಾಶಿವರಾತ್ರಿಯ ನಂತರ ನಿಮ್ಮಲ್ಲಿ ಅಂತರಂಗದ ಅರಿವು ಹಾಗೂ ದೈವಿಕ ನಂಬಿಕೆ ಹೆಚ್ಚಾಗಲಿದೆ. ಜಲತತ್ವದ ರಾಶಿಯಾದ ಕಾರಣ ನಿಮ್ಮ ಭಾವನೆಗಳು ಈ ಸಮಯದಲ್ಲಿ ಹೆಚ್ಚು ಆಳವಾಗಿರಲಿವೆ. ನೀವು ಕೈಗೊಳ್ಳುವ ಧಾರ್ಮಿಕ ಕಾರ್ಯಗಳಲ್ಲಿ ಅಥವಾ ಕಲಾತ್ಮಕ ಕೆಲಸಗಳಲ್ಲಿ ನಿಮಗೆ ಯಶಸ್ಸು ಲಭಿಸುವುದು ನಿಶ್ಚಿತ. ಈ 33 ದಿನಗಳಲ್ಲಿ ನಿಮ್ಮ ದಾನಗುಣ ಹಾಗೂ ಪರೋಪಕಾರದ ಬುದ್ಧಿ ಸಮಾಜದಲ್ಲಿ ನಿಮಗೆ ಗೌರವವನ್ನು ತಂದುಕೊಡಲಿದೆ. ಆರ್ಥಿಕ ದೃಷ್ಟಿಕೋನದಿಂದ ನೋಡಿದಾಗ ಈ ಕಾಲವು ಖರ್ಚು ಹಾಗೂ ವೆಚ್ಚಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾದ ಸಮಯವಾಗಿದೆ. 12ನೇ ಮನೆಯ ಶನಿಯ ಪ್ರಭಾವದಿಂದಾಗಿ ಅನಗತ್ಯ ಖರ್ಚುಗಳು ಬರಬಹುದು, ಆದರೆ ಧಾರ್ಮಿಕ ಕಾರ್ಯಗಳಿಗಾಗಿ ಮಾಡುವ ವೆಚ್ಚ ನಿಮಗೆ ನೆಮ್ಮದಿ ನೀಡಲಿದೆ. ಈ 33 ದಿನಗಳಲ್ಲಿ ಭೂಮಿ ಅಥವಾ ವಾಹನದ ಮೇಲೆ ಮಾಡುವ ಹೂಡಿಕೆಗಳ ಬಗ್ಗೆ ಹಿರಿಯರ ಸಲಹೆ ಪಡೆಯುವುದು ಉತ್ತಮ. ರಫ್ತು ಹಾಗೂ ಆಮದು ವ್ಯವಹಾರ ಅಥವಾ ವಿದೇಶಿ ಸಂಪರ್ಕ ಹೊಂದಿರುವ ಮೀನರಾಶಿಯವರಿಗೆ ನಿರೀಕ್ಷಿತ ಲಾಭ ದೊರೆಯುವ ಸಾಧ್ಯತೆ ಇದೆ. ಸೃಜನಶೀಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಇದು ಸುವರ್ಣ ಕಾಲವಾಗಿದೆ. ವೃತ್ತಿ ಜೀವನದ ಬಗ್ಗೆ ಹೇಳುವುದಾದರೆ, ಉದ್ಯೋಗಸ್ಥರಿಗೆ ಈ ಅವಧಿಯು ವರ್ಗಾವಣೆ ಅಥವಾ ಬದಲಾವಣೆಯ ಸುಳಿವು ನೀಡಬಹುದು. ಮೀನರಾಶಿಯವರ ವಿಶೇಷತೆಯಾದ ಸಹನೆ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನಕ್ಕೆ ರಕ್ಷಣೆಯಾಗಿ ನಿಲ್ಲಲಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಾಮಾಣಿಕತೆಯನ್ನು ಮೇಲಧಿಕಾರಿಗಳು ಗುರುತಿಸಲಿದ್ದಾರೆ. ಶಿಕ್ಷಣ, ವೈದ್ಯಕೀಯ ಅಥವಾ ಹಣಕಾಸು ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಈ 33 ದಿನಗಳ ಒಳಗಾಗಿ ಹೊಸ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಕುಟುಂಬ ಹಾಗೂ ವೈಯಕ್ತಿಕ ಜೀವನದಲ್ಲಿ ಈ ಸಮಯವು ಶಾಂತಿಯುತವಾಗಿರಲಿದೆ. ಮನೆಯಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆಗಳು ನಡೆಯಲಿವೆ. ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಮಕ್ಕಳ ಪ್ರಗತಿಯು ನಿಮಗೆ ಸಂತೋಷವನ್ನು ತರಲಿದೆ. ದೂರದ ಪ್ರಯಾಣ ಅಥವಾ ತೀರ್ಥಯಾತ್ರೆಯ ಯೋಜನೆಗಳು ಈ ಅವಧಿಯಲ್ಲಿ ಕೈಗೂಡಲಿವೆ. ಹಳೆಯ ಸ್ನೇಹಿತರ ಭೇಟಿಯಿಂದ ಮನಸ್ಸಿಗೆ ಮುದ ಸಿಗಲಿದೆ. ಯುಗಾದಿ ಹಬ್ಬದ ವೇಳೆಗೆ ಮನೆಯಲ್ಲಿ ಹಬ್ಬದ ವಾತಾವರಣ ಹಾಗೂ ಹೊಸ ನಿರೀಕ್ಷೆಗಳು ಮೂಡಲಿವೆ. ಆರೋಗ್ಯದ ದೃಷ್ಟಿಯಿಂದ ಈ ಸಮಯವು ಜಾಗರೂಕತೆಯಿಂದ ಇರಬೇಕಾದ ಕಾಲವಾಗಿದೆ. ಶನಿಯ ಪ್ರಭಾವದಿಂದಾಗಿ ಸರಿಯಾದ ನಿದ್ರೆಯ ಕೊರತೆ ಅಥವಾ ಕಾಲಿನ ನೋವು ಕಾಣಿಸಿಕೊಳ್ಳಬಹುದು. ಸಾತ್ವಿಕ ಆಹಾರ ಸೇವನೆ ಹಾಗೂ ಧ್ಯಾನ ಮಾಡುವುದು ನಿಮ್ಮ ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯಕ್ಕೆ ಬಹಳ ಉತ್ತಮ. ಅತಿಯಾದ ಆಲೋಚನೆಗಳನ್ನು ಬಿಟ್ಟು ಪ್ರಕೃತಿಯೊಂದಿಗೆ ಸಮಯ ಕಳೆಯುವುದು ನಿಮ್ಮ ಚೈತನ್ಯವನ್ನು ಹೆಚ್ಚಿಸಲಿದೆ. ಇನ್ನು ತುಂಬಾ ಮುಖ್ಯವಾದ ವಿಚಾರ, ಈ 33 ದಿನಗಳಲ್ಲಿ ಯಾವ ದಿನ ಶುಭ, ಯಾವ ದಿನ ಎಚ್ಚರಿಕೆ ಇರಬೇಕು ಎನ್ನುವ ವಿಷಯ ಕುರಿತಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೀನರಾಶಿಯವರ ಈ 33 ದಿನಗಳ ಕಾಲಚಕ್ರದಲ್ಲಿ ಕೆಲವು ದಿನಗಳು ನಿಮಗೆ ಭಾಗ್ಯದ ಬಾಗಿಲು ತೆರೆದರೆ, ಇನ್ನು ಕೆಲವು ದಿನಗಳು ನಿಮ್ಮನ್ನು ಪರೀಕ್ಷೆಗೆ ಒಡ್ಡಬಹುದು. ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರದಂತೆ ಈ ಅವಧಿಯ ಶುಭ ಹಾಗೂ ಅಶುಭ ದಿನಗಳ ವಿವರ ಇಲ್ಲಿದೆ. ಶುಭ ಫಲಗಳನ್ನು ನೀಡುವ ದಿನಗಳು. ಈ 33 ದಿನಗಳ ಅವಧಿಯಲ್ಲಿ ಫೆಬ್ರವರಿ 17, 19, 20 ಹಾಗೂ 25 ತಾರೀಖುಗಳು ನಿಮಗೆ ಅತ್ಯಂತ ಶುಭದಾಯಕವಾಗಿವೆ. ಈ ದಿನಗಳಲ್ಲಿ ಗುರುವಿನ ಅನುಗ್ರಹ ಇರುವುದರಿಂದ ಶುಭ ಕಾರ್ಯಗಳನ್ನು ಆರಂಭಿಸಬಹುದು. ಹಾಗೆಯೇ ಮಾರ್ಚ್ 4ನೇ ತಾರೀಖು ಹಾಗೂ ಮಾರ್ಚ್ 8ನೇ ತಾರೀಖು ವಿಶೇಷ ಯಶಸ್ಸನ್ನು ತಂದುಕೊಡಲಿವೆ. ಮಾರ್ಚ್ ತಿಂಗಳಿನ ಮಧ್ಯಭಾಗದಲ್ಲಿ 9, 11, 13 ಹಾಗೂ 17 ತಾರೀಖುಗಳು ಅತ್ಯಂತ ಲಾಭದಾಯಕವಾಗಿದ್ದು, ಈ ದಿನಗಳಲ್ಲಿ ನಿಮ್ಮ ಆಸೆಗಳು ಈಡೇರಲಿವೆ. ಮಾರ್ಚ್ 19ನೇ ತಾರೀಖು ಯುಗಾದಿ ಹಬ್ಬದ ದಿನ ನಿಮ್ಮ ಪಾಲಿಗೆ ಹೊಸ ಸಮೃದ್ಧಿಯ ಆರಂಭವಾಗಲಿದೆ. ಎಚ್ಚರಿಕೆ ವಹಿಸಬೇಕಾದ ದಿನಗಳು. ಈ ಅವಧಿಯಲ್ಲಿ ಕೆಲವು ದಿನಗಳಲ್ಲಿ ನೀವು ಜಾಗರೂಕರಾಗಿರುವುದು ಅವಶ್ಯಕ. ಫೆಬ್ರವರಿ 23, 26 ಹಾಗೂ 28ನೇ ತಾರೀಖುಗಳಲ್ಲಿ ಹಣಕಾಸಿನ ವಹಿವಾಟಿನಲ್ಲಿ ಎಚ್ಚರಿಕೆ ಇರಲಿ. ಈ ದಿನಗಳಲ್ಲಿ ಯಾರಿಗೂ ಸಾಲ ನೀಡಬೇಡಿ. ಮಾರ್ಚ್ ತಿಂಗಳಿನಲ್ಲಿ 2, 5 ಹಾಗೂ 16ನೇ ತಾರೀಖುಗಳಲ್ಲಿ ಆರೋಗ್ಯದ ಬಗ್ಗೆ ಹಾಗೂ ವಾಹನ ಚಾಲನೆಯಲ್ಲಿ ಹೆಚ್ಚಿನ ಎಚ್ಚರಿಕೆ ವಹಿಸಿ. ವಿಶೇಷವಾಗಿ ಮಾರ್ಚ್ 19ರ ಯುಗಾದಿ ಹಬ್ಬದ ಮುನ್ನಾ ದಿನ, ಅಂದರೆ ಮಾರ್ಚ್ 18ರಂದು ವಾದವಿವಾದಗಳಿಂದ ದೂರವಿರಿ. ಒಟ್ಟಾರೆಯಾಗಿ ಈ 33 ದಿನಗಳಲ್ಲಿ ಸಮಾಧಾನದಿಂದ ವರ್ತಿಸಿದರೆ ನೀವು ವಿಜಯಶಾಲಿ ಆಗುತ್ತೀರಿ.
ಇನ್ನು ಪರಿಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ನಿಮ್ಮ ರಾಶಿಯ ಅಧಿಪತಿಯಾದ ಗುರು ಭಗವಾನರ ಸ್ಮರಣೆಗಾಗಿ ಓಂ ಬೃಂ ಬೃಹಸ್ಪತಿಯೇ ನಮಃ ಎಂದು ಕಮೆಂಟ್ ಮಾಡಿ ಇನ್ನು ಪರಿಹಾರಗಳನ್ನು ನೋಡೋಣ ಬನ್ನಿ. ಮೀನರಾಶಿಯವರು 2026 ಇಸ್ವಿಯ ಈ 33 ದಿನಗಳ ಕಾಲ ತಮ್ಮ ಜೀವನದಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸಿಕೊಂಡು ಶುಭ ಫಲಗಳನ್ನು ಹೆಚ್ಚಿಸಿಕೊಳ್ಳಲು ಮಾಡಬೇಕಾದ ಜ್ಯೋತಿಷ್ಯ ಶಾಸ್ತ್ರದ ನಿಖರವಾದ ಪರಿಹಾರಗಳು ಇಲ್ಲಿವೆ. ಮೀನರಾಶಿಯವರಿಗೆ 7ನೇ ಶನಿಯ ಆರಂಭಿಕ ಹಂತವಿರುವುದರಿಂದ ಶಾಂತಿ ಪಡೆಯಲು ಕೆಲವು ಸರಳ ಪರಿಹಾರಗಳನ್ನು ಸೂಚಿಸಲಾಗಿದೆ. ಫೆಬ್ರವರಿ 15ರಿಂದ ಮಾರ್ಚ್ 19ರವರೆಗೆ ನೀವು ಮಾಡಬೇಕಾದ ವಿಶೇಷ ಆಚರಣೆಗಳು ಇಲ್ಲಿವೆ. ಮೀನರಾಶಿಯ ಅಧಿಪತಿ ಗುರುವಾಗಿರುವುದರಿಂದ ಹಾಗೂ ಶಿವರಾತ್ರಿಯ ಕಾಲವಾದ್ದರಿಂದ ನೀವು ಪ್ರತಿದಿನ ಶಿವನಿಗೆ ಅಭಿಷೇಕ ಮಾಡುವುದು ಅಥವಾ ಜಲಾಭಿಷೇಕ ಮಾಡುವುದು ಅತ್ಯಂತ ಫಲಪ್ರದ. ಸಾಧ್ಯವಾದರೆ ಈ 33 ದಿನಗಳ ಕಾಲ ಪ್ರತಿನಿತ್ಯ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ಇದು ನಿಮ್ಮ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸಿ ಸರಿಯಾದ ದಾರಿಯನ್ನು ತೋರಿಸಲಿದೆ. ನೆಮ್ಮದಿ ವೃದ್ಧಿಗಾಗಿ ಹಾಗೂ ಶನಿಯ ಶಾಂತಿಗಾಗಿ ನೀವು ಪ್ರತಿ ಶನಿವಾರದಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರವನ್ನು ಅರ್ಪಿಸಿ. ಮೀನರಾಶಿಯವರು ಈ ಅವಧಿಯಲ್ಲಿ ಗುರುವಾರಗಳಂದು ಹಳದಿ ಬಣ್ಣದ ವಸ್ತುಗಳನ್ನು ಅಥವಾ ಆಹಾರವನ್ನು ದಾನ ಮಾಡುವುದು ನಿಮಗೆ ಅದೃಷ್ಟವನ್ನು ತರಲಿದೆ. ಬಾಳೆಹಣ್ಣನ್ನು ಹಸುಗಳಿಗೆ ತಿನ್ನಿಸುವುದು ಕೂಡ ತುಂಬಾ ಶ್ರೇಷ್ಠ. ಸಮಾಜದಲ್ಲಿ ಶಾಂತಿ ಹಾಗೂ ಪ್ರೀತಿ ಹಂಚಲು ಈ 33 ದಿನಗಳಲ್ಲಿ ಪ್ರತಿ ಗುರುವಾರ ಹಾಗೂ ಶನಿವಾರದಂದು ಅನಾಥಾಶ್ರಮಗಳಿಗೆ ಅಥವಾ ವೃದ್ಧಾಶ್ರಮಗಳಿಗೆ ಕೈಲಾದ ಸಹಾಯ ಮಾಡಿ. ಇದು ನಿಮ್ಮ ಕರ್ಮ ಫಲಗಳನ್ನು ಕಡಿಮೆ ಮಾಡಿ ಜೀವನದಲ್ಲಿ ನೆಮ್ಮದಿಯನ್ನು ತರುತ್ತದೆ. ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ದೀಪ ಹಚ್ಚಿ ಪ್ರಾರ್ಥಿಸುವುದರಿಂದ ಮನೆಯಲ್ಲಿದ್ದ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಯುಗಾದಿ ಹಬ್ಬದ ವೇಳೆಗೆ ಸುಖ ಸೌಲಭ್ಯಗಳು ಹೆಚ್ಚಾಗಲಿವೆ. ವೈಯಕ್ತಿಕವಾಗಿ ನೀವು ಹಿರಿಯರ ಹಾಗೂ ಗುರುಗಳ ಆಶೀರ್ವಾದ ಪಡೆಯುವುದರಿಂದ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಈ ಸರಳ ಪರಿಹಾರಗಳನ್ನು ಭಕ್ತಿ ಹಾಗೂ ಶ್ರದ್ಧೆಯಿಂದ ಮಾಡುವುದರಿಂದ ಮಹಾಶಿವನ ಹಾಗೂ ಗುರುದೇವನ ಕೃಪೆಯ ಜೊತೆಗೆ ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ನೆಲೆಸಲಿದೆ. ಈ 33 ದಿನಗಳ ಕಾಲ ನೀವು ಪಾಲಿಸುವ ಭಕ್ತಿ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಲಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಈ 2026 ಇಸ್ವಿಯ ಫೆಬ್ರವರಿ 15ರಿಂದ ಮಾರ್ಚ್ 19ರವರೆಗಿನ ಈ 33 ದಿನಗಳು ಮೀನರಾಶಿಯವರ ಜೀವನದಲ್ಲಿ ಹೊಸ ಭರವಸೆಯನ್ನು ಮೂಡಿಸಲಿವೆ. ನಿಮ್ಮ ರಾಶ್ಯಾಧಿಪತಿ ಗುರುವಿನ ಬಲ ಹಾಗೂ ಮಹಾಶಿವನ ಆಶೀರ್ವಾದದಿಂದ ನೀವು ಎಲ್ಲ ಸಂಕಷ್ಟಗಳನ್ನು ದಾಟಿ ಮುನ್ನಡೆಯುವಿರಿ. ಯುಗಾದಿ ಹಬ್ಬದ ಮೂಲಕ ಹೊಸ ಸಮೃದ್ಧಿಯ ಬದುಕಿಗೆ ನಾಂದಿ ಹಾಡಲು ಈ ಸಮಯ ಪೂರಕವಾಗಿದೆ. ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ತಾವು ವೀಕ್ಷಿಸಬಹುದು. ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.